Hi everyone, this is Anusha and welcome to my channel. Welcome to another weekly vlog ಅಥವಾ day in my life sort of video. A day in my life ಮಾಡ್ಬೇಕು ಅನ್ಕೊಂತೀನಿ. ಆ day in my life video weekly vlog ಆಗಿ ಕನ್ವರ್ಟ್ ಆಗುತ್ತೆ. And yes, I am back in Bangalore. ಬಂದು I think 2 days ಆಯಿತು. 2 days. I came on Sunday evening. ನೆನ್ನೆ ಅಗೇನ್ ನಾನು ಆಚೆ ಹೋಗಿದ್ದೆ, ಚಿಕ್ಕಪೇಟೆ ಆ ಥರ ಎಲ್ಲ. ಆ್ಯಂಡ್ ನೆನ್ನೆ ನಾನು ವ್ಲಾಗೆಲ್ಲ ಮಾಡಲಿಲ್ಲ, ಮೊನ್ನೆ ಮಾಡಿದ್ನಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ಮೈಸೂರಿಗೆ ಹೋಗಿದ್ದಿದ್ದು. ಸೊ ಅವತ್ತೇ ವಿ ಕೇಮ್ ಟು ಬ್ಯಾಂಗ್ಳೂರ್. ಸೊ ನೆನ್ನೆ ನಾನು ವ್ಲಾಗ್ಸ್ ಎಲ್ಲ ಏನೂ ಸ್ಟಾರ್ಟ್ ಮಾಡಲಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಮಾರ್ನಿಂಗಿಂದ ವ್ಲಾಗ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಬಿಕಾಸ್ ಐ ಪ್ರಿಪೇರ್ಡ್ ಮಟನ್ ಚಾಪ್ಸ್, ಗೀ ರೈಸ್ ಆ್ಯಂಡ್ ಐ ಡನ್ ಸೋ ಮೆನಿ ವರ್ಕ್ಸ್, ಮೇಕಪ್ ಕಿಟ್ ಎಲ್ಲ ಇಲ್ಲಿ ರೆಡಿ ಮಾಡಿಕೊಂಡೆ, ಆಲ್ ದ್ಯಾಟ್. ಬಟ್ ಬೆಳಗ್ಗೆಯಿಂದ ವ್ಲಾಗ್ ಮಾಡಲಿಲ್ಲ. ಈಗ ಐ ಟುಕ್ ಹೆಡ್ ಶವರ್ ಆ್ಯಂಡ್ ಫ್ರೆಶ್ ಆಗಿದ್ದೀನಿ ನೈಟು, ಯಾಕಂದರೆ ನಾಳೆ ಅರ್ಲಿ ಮಾರ್ನಿಂಗ್ ನಂಗೆ ಆರ್ಡರ್ ಇದೆ 6 o'clockಗೆ. 6 o'clockಗೆ ಒಂದು ಆರ್ಡರ್ ಮುಗಿಸ್ಕೊಂಡು ಇನ್ನೊಂದು ಆರ್ಡರ್ ಇದೆ. ಸೊ ಮಂಡ್ಯಕ್ಕೆ ಟ್ರಾವೆಲ್ ಮಾಡಬೇಕು, RR ನಗರದಲ್ಲಿ ಒಂದು ಮುಗಿಸ್ಕೊಂಡು ಅಗೇನ್ ಐ ವಾಂಟ್ ಟು ಗೋ ಬ್ಯಾಕ್ ಟು ಮಂಡ್ಯ. ಸೊ ಆ ಥರ ಎರಡು ಆರ್ಡರ್ ಇದೆ. ಸೊ ಮಾರ್ನಿಂಗ್ ಹೆಡ್ ಶವರ್ ತೊಗೊಳಕ್ಕಾಗಲ್ಲ, ಹೇರ್ ಆಯಿಲ್ ಅಪ್ಲೈ ಮಾಡಿದ್ದೆ, ಹಾಗಾಗಿ ಈಗ ಹೆಡ್ ಶವರ್ ತೊಗೊಂಡೆ. ಆ್ಯಂಡ್ ಗೀ ರೈಸ್ ಮತ್ತು ಮಟನ್ ಚಾಪ್ಸ್ ತುಂಬಾ ಫುಲ್ಫಿಲ್ಲಿಂಗ್ ಆಗಿತ್ತು, ಚೆನ್ನಾಗಿ ತಿಂದಿದ್ದೀನಿ ಕೂಡ. ಇವಾಗ ಒಂದು ರೌಂಡ್ ನಮ್ಮ ಏರಿಯಾ ಅಂದರೆ ನಮ್ಮ ಮನೆಯೆಲ್ಲ ದಾಟಿ ಮುಂದೆ ಹೋಗೋಣ ಮೇನ್ ರೋಡ್ಗೆ. ಏನಂದರೆ ರಾಬೆರಿ ಇದೆಯಲ್ಲ, ಸ್ಟ್ರಾಬೆರಿದು ತಿನ್ನೋಣ. ಬಿಕಾಸ್ ನಾಳೆ ಮಂಡ್ಯಗೆ ಹೋದರೆ ಐ ಆಮ್ ನಾಟ್ ಶ್ಯೂರ್ ಐ ವಿಲ್ ಕಮ್ ಬ್ಯಾಕ್ ಇನ್ ಒನ್ ಡೇ ಅಂತ. ಯಾಕಂದರೆ ಒಂದು 2-3 ಆರ್ಡರ್ಸ್ ನಾನು ಏನು ಈ ವೀಕೆಂಡ್ ತೊಗೊಂಡಿಲ್ಲ. ಸೊ ಹಂಗಾಗಿ ಒಂದು 2-3 days ಇದ್ಬಿಟ್ಟು ಬರೋಣ ಅನ್ಕೋತಾ ಇದ್ದೀನಿ. ಅಂದರೆ ನಾಳೆ ವೆಡ್ನೆಸ್ಡೇ ಅಲ್ಲ, ವೆಡ್ನೆಸ್ಡೇ ಆರ್ಡರ್ ಮುಗಿಸಿ ಒಂದು 2-3 days ವೀಕೆಂಡ್ ಹಂಗೆ ಬರೋಣ ವಾಪಸ್ ಅನ್ಕೋತಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಸೊ ಅದಕ್ಕೆ ಅದೊಂದು ಸ್ಟ್ರಾಬೆರಿದು ಒಂದು ತಿನ್ನೋಣ ಅಂತ. ನಮ್ಮ ಮಂಡ್ಯದಲ್ಲೂ ಸಿಗುತ್ತಂತೆ ಇವಾಗ, ಬಟ್ ನನಗೆ ಮಂಡ್ಯದ್ದು ಸಿಗೋದು ವಿಡಿಯೋನೋ ಏನೋ ಕ್ಲಿಪ್ಪಿಂಗ್ಸ್ ಏನೋ ನೋಡಿದೆ. ಅದೇನು ಚಾಕ್ಲೇಟ್ದು ಸಿರಪ್ ಹಾಕ್ತಾರೆ, ಒಂಥರ ಡಾರ್ಕ್ ಚಾಕ್ಲೇಟು, ಒಂಥರ ಚಾಕ್ಲೇಟ್ ಟೇಸ್ಟ್, ಅದು ನೋಡಿದ್ರೆ ಗೊತ್ತಾಯಿತು ನಂಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ ಇವಾಗ ಹೋಗಿ ಸ್ಟ್ರಾಬೆರಿ ವಿತ್ ಚಾಕ್ಲೇಟ್ ರಾಬೆರಿನ ಏನದು ತಿನ್ಕೊಂಡು ಬರೋಣ. ಮೈ ಬ್ಯಾಡ್ ಲಕ್, ಶಿಟ್, ಎಷ್ಟು ಆಸೆ ಮಾಡ್ಕೊಂಡು ಬಂದೆ, ಇವತ್ತು ಸ್ಟಾಲೇ ಹಾಕಲಿಲ್ಲ. ಪ್ರೀತಮ್ ಅಲ್ಲಿ ಸಿಗ್ಬೋದು, ಬೆಮ್ಮೆಲ್ ರೋಡ್ ಹತ್ರ ಹೋಗೋಣ ಪ್ಲೀಸ್. ಎಲ್ಲ ಹೇಳು, ಆಶಾ ಸ್ವೀಟ್ಸ್ ಆಪೋಸಿಟ್. ಒಂದು ರೌಂಡ್ ಹಿಂಗೆ ಹೋಗು, ಒಂದೇ ರೌಂಡ್ ತಾನೆ. ಫೈನಲಿ ನನಗೆ ಸಿಕ್ತು. ಆಶಾ ಸ್ವೀಟ್ಸ್ ಪಕ್ಕ ಇದೆ. ಪ್ರೀತಮ್ ಅಗೇನ್ ಫ್ರೂಟ್, ಐ ಆಮ್ ಸೋ ಅನ್ಲಕ್ಕಿ. ಒಂದು ಚಾಕೋ ಸ್ಟ್ರಾಬೆರಿ ಅಂದೆ, ಸಾರಿ ಮ್ಯಾಮ್ ಸ್ಟ್ರಾಬೆರಿ ಖಾಲಿ ಆಯಿತು ಅಂದರು. ಶೀಟ್ ಯಾರ್, ಬೇರೆ ಏನಾರು ತಿನ್ನಲ್ಲ ಅಲ್ಲ, ಬ್ರೌನಿ ಬೇಡ ನನಗೆ, ಸಮಥಿಂಗ್ ಲೈಕ್ ದಿಸ್ ಫ್ರೂಟ್ಗೆ. ಇದು ಏನಪ್ಪ, ಓಕೆ ಇದು ಬನಾನಾ ಒಂದು ಹೆಂಗೆ ಹಾಫ್ ಬರುತ್ತಾ ಬನಾನಾದಲ್ಲಿ? ಮೀಡಿಯಮ್ ಒಂದು ಬನಾನಾ ಕೊಡಿ, ಇದು ಒಂದು ಕೊಡಿ ಸ್ಟ್ರಾಬೆರಿ. ಓಕೆ ಸ್ಟ್ರಾಬೆರಿ ಇಲ್ಲದೆ ಇರೋದಕ್ಕೆ ಬನಾನಾಗೆ ಬಂದೆ. ಅಷ್ಟೊಂದು ಮಜಾ ಕೊಡ್ತಾ ಇಲ್ಲ, ಲಕ್ಕೇ ಸರಿ ಇಲ್ಲ. ಯಾವಾಗಲೂ ಆ್ಯಕ್ಚುಲಿ ಐ ಆಮ್ ಲಕ್ಕಿ, ಆಯಿತಾ, ಇವತ್ತು ಥರ ಸರಿ ಇಲ್ಲ. ಆ್ಯಂಡ್ ಬನಾನಾ ತೊಗೊಂಡೆ, ಮಜಾ ಕೊಡಲಿಲ್ಲ ಅಲ್ಲ, ತಿನ್ನೋಕ್ಕೆ ಕಷ್ಟ ಆಯಿತು. ಕೊನೆಗೆ ಪ್ರೀತಮ್ಗೆ ಹೆಂಗೋ ಸ್ವಲ್ಪ ತಿನ್ಕೊಂಡು ಇದು ಮಾಡಿದೆ, ಚೆನ್ನಾಗಿರಲಿಲ್ಲ ಬನಾನಾ. ಸ್ಟ್ರಾಬೆರಿ ವಿಲ್ ಬಿ ಗುಡ್ ಬಿಕಾಸ್ ಸ್ವಲ್ಪ ಹುಳಿ ಇರುತ್ತೆ, ಆ ಚಾಕ್ಲೇಟ್ ಫ್ಲೇವರ್ ಅದು ಸ್ವಲ್ಪ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಬನಾನಾ ಎಲ್ಲ ನಂಗೆ ಇಷ್ಟ ಆಗಲಿಲ್ಲ. ಇವಾಗ ಒಂದು ರೌಂಡ್ ಜಾಲಿಯಾಗಿ ನೈಟ್ ರೈಡ್ ಥರ ಒಂದು ರೌಂಡ್ ಓಡಾಡ್ಕೊಂಡು ವಿಲ್ ಗೋ ಬ್ಯಾಕ್ ಟು ಹೋಮ್. The next morning. ಮೇಕಪ್ ತುಂಬ ಫ್ಲಾಲೆಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಓವರಾಲ್ ಫಿನಿಶ್ ಆಗ್ಬೋದು, ಮೇಕಪ್ ಉಳಿಯೋದಾಗ್ಬೋದು, ಸ್ವೆಟ್ ಆಗದೆ ತುಂಬ ಚೆನ್ನಾಗಿ ಬಂದಿದೆ. ಐ ಹೈಲಿ ರೆಕಮೆಂಡ್ ಅನುಷಾ. ಆ್ಯಂಡ್ ಯೂಟ್ಯೂಬಿಂದ ನೋಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೇ ಬೈ ಡೇ ತುಂಬ ಅಂದರೆ ತುಂಬ ಇಂಪ್ರೂವೈಸ್ ಲುಕ್ಸ್ ಇದೆ. ಸೊ ಪ್ಲೀಸ್ ಡೂ ಟ್ರೈ. ಆಮೇಲೆ ಹೇಳ್ಬಿಡಿ ನಾವು ಮಂಡ್ಯದವರು. ಓಕೆ, ನಾನು ಮಂಡ್ಯದಿಂದಾನೆ, ಸೊ ಅದಿನ್ನೂ ಖುಷಿ ಇದೆ. ಅನುಷಾನು ಮಂಡ್ಯದಿಂದಾನೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.
ಡನ್ ವಿತ್ ದ ಮೇಕಪ್ ಆ್ಯಂಡ್ ಆಲ್ ದಟ್ ಆ್ಯಂಡ್ ಕ್ವಿಕ್ಲಿ ರೆಡಿ. ಯಾಕಂದರೆ ನಾನು ಹೋಗ್ತಾ ಇದ್ದೀನಿ. ಈಗ ನಾನು ಯಾರಿಗೆ ಮೇಕಪ್ ಮಾಡಿದೆ ಮಂಡ್ಯದಲ್ಲಿ ಅವ್ರದ್ದೇ ಇವೆಂಟ್ ಅಟೆಂಡ್ ಮಾಡೋದಕ್ಕೆ. ನಾನು ಪ್ರೀತಮ್, ಬಿಕಾಸ್ ಪ್ರೀತಮ್ ಅವ್ರದ್ದು ಯಾವುದೇ ಇವೆಂಟ್ಸಿಗೆ ಬಂದಿರಲಿಲ್ಲ, ಮ್ಯಾರೇಜ್ ಯಾವುದಕ್ಕೂ. ಸೊ ಬೀಗ್ರೂಟಿಗೆ ಬಂದಿದ್ದಾನೆ. ನಾನು ಪ್ರೀತಮ್, ನಮ್ಮಮ್ಮ. ಸೊ ಪ್ರೀತಮ್ ಮನೆ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ ಟು ಪಿಕ್ ದೇರ್ ಪೇರೆಂಟ್ಸ್. ದಿಸ್ ಇಸ್ ಹೌ ಐ ಆಮ್ ರೆಡಿ. ನನಗೆ ನಾನು ಹಾಕೋ ಬಂದಿದ್ನಲ್ಲ ಕಫ್ತಾನ್ ಸ್ಟೈಲ್ ಕುರ್ತಾ, ಅದರಲ್ಲೇ ಹೋಗ್ಬೇಕಂತಿತ್ತು. ಸೊ ಓಕೆ, ಕಾಟನ್ ಸ್ಯಾರಿ ಶಕೆಗೆ ಏನು ಅಷ್ಟು ಅನಿಸ್ತಾ ಇಲ್ಲ ಅಂತ ಸುಮ್ಮನೆ ಹೆಂಗೋ ಡ್ರೇಪ್ ಮಾಡಿಕೊಂಡೆ. ಟೈಮ್ ಬೇರೆ ಇರಲಿಲ್ಲ. ವಿಲ್ ಅಟೆಂಡ್ ದ ಫಂಕ್ಷನ್. ಐ ಆಮ್ ನಾಟ್ ಶ್ಯೂರ್. ಬೆಂಗಳೂರಿಂದ ಸಾನ್ವಿಗೂ ಎಕ್ಸಾಮ್ಸ್, ಹಂಗಾಗಿ ಅವಳು ಬಂದಿಲ್ಲ ಈಗ. ಆ್ಯಂಡ್ ಶರದಿನೂ ಎಕ್ಸಾಮ್ಗೆ ಹೋಗಿದ್ದಾಳೆ, ಅವಳು ಇಲ್ಲ. ಹೋಗಿ ಒಂದು ರೌಂಡು ನಾನ್ ವೆಜ್ ಊಟ. ಬಟ್ ಐ ಆಮ್ ಫುಲ್, ಬಿಕಾಸ್ ಈಗ ಅಪೂರ್ವ ವೆಜ್ ಅಂತ ಆಗಿದೆಯಲ್ಲ ಮೇನ್ ರೋಡಲ್ಲಿ, ಅಲ್ಲಿ ಊಟ ಫುಲ್ ಫಿಲ್ಲಿಂಗ್ ಆಗಿ, ಅಂದರೆ ತಿಂಡಿನೇ ಊಟದ ಟೈಮ್ ಥರ ಮಾಡಿದ್ವಿ 12 ಹತ್ತಿರ. ಹಾಗಾಗಿ ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್. ಐ ಥಿಂಕ್ ಐ ಆಮ್ ಚೆಕಿಂಗ್ ಇಟ್ ಟು ದಿಸ್ ವಿಡಿಯೋ ಕರೆಕ್ಟಾಗಿ 1 ವೀಕ್ ಆದಮೇಲೆ, ಮೇ ಬಿ 7 days ಆದಮೇಲೆ ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ. ಗೊತ್ತಿಲ್ಲ, ಸಚ್ಚ ರ್ಯಾಂಡಮ್ ವಿಡಿಯೋ ಇದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ ಬಿಟ್ವೀನ್ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ನಮ್ಮಮ್ಮನೂ ಕೂಡ ಬಂದಿದ್ದರು. ಇಲ್ಲಿ 2-3 days ಚಿಲ್ಲಾಗೇ ಇತ್ತೆ, ಈಗ ನಿನ್ನೆ ಇವತ್ತೆಲ್ಲ. ಬಟ್ ವ್ಲಾಗ್ ಏನೂ ಮಾಡಲಿಲ್ಲ. ಆ್ಯಂಡ್ ಟುಡೇ ಫೈನಲಿ ಐ ಥಾಟ್ ಓಕೆ ಐ ಹೋಲ್ಡ್ ದ ಕ್ಯಾಮ್ರಾ ಅಂತ, ಬಿಕಾಸ್ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸಮ್ ಪೀಪಲ್ ಆರ್ ಲೈಕ್ ವಿ ಆರ್ ಮಿಸ್ಸಿಂಗ್ ಯು ಅಂತ. ಮೋರ್ ದ್ಯಾನ್ ಯು, ಐ ಆಮ್ ಮಿಸ್ಸಿಂಗ್ ಯು ಆಲ್. ಸೊ ಇವಾಗ ಈ ಬ್ರೈಡ್ಸ್ ಅದು ಇದು ಈ ಚಕ್ಕರಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡ್ತಿಲ್ಲ. ಹಾಗಂತ ತುಂಬ ಬ್ಯುಸಿ ಇದ್ದೀನಿ, ಆ ಥರ ಏನಲ್ಲ. ಸೊ ನಾನು ಬ್ಯಾಕ್ ಟು ಬ್ಯಾಕ್ ತುಂಬ ಆರ್ಡರ್ಸು ನಾನೇನು ತೊಗೊತಾ ಇಲ್ಲ. ಫ್ರೀಯಾಗೂ ಇದ್ದೀನಿ, ಬಟ್ ಲೈಕ್ ಮಂಡ್ಯ, ಬ್ಯಾಂಗ್ಳೂರು, ಅಲ್ಲಿ ಇಲ್ಲಿ ಓಡಾಟ, ಇನ್ ಬಿಟ್ವೀನ್ ತುಂಬ ಸ್ಕ್ರಾಲ್ ಮಾಡಿ ವಿಡಿಯೋಸ್ ನೋಡೋದಾಗಿದೆ. ನಾನು ವಿಡಿಯೋಸ್ ಎಡಿಟ್ ಮಾಡಿ ಹಾಕ್ತಾಯಿಲ್ಲ. ಸೊ ಇಲ್ಲ, ಇನ್ಮೇಲೆ ಐ ವಿಲ್ ಬಿ ಬ್ಯಾಕ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂಗೆ ತುಂಬ ಐಡಿಯಾಸ್ ಇದೆ ವಿಡಿಯೋಸ್ ಮಾಡೋದು, ತುಂಬ ಕಂಟೆಂಟ್ ಇದೆ. ಸ್ವಲ್ಪ ದಿನದಿಂದ ಕೆಲವೊಂದು ಹಾಲ್ ವಿಡಿಯೋಸ್ ಮಾಡಬೇಕು, ತುಂಬ ಕಂಟೆಂಟು ಮೇಕಪ್ ರಿಲೇಟೆಡ್ ಆಗಿರ್ಬೋದು, ಅದೆಲ್ಲ ತುಂಬ ಬರೆದಿಟ್ಕೊಂಡಿದ್ದೆ, ಅಥವಾ ನನಗೆ ಐಡಿಯಾಸ್ ಇದೆ. ಬಟ್ ಮಾಡೋಕ್ಕಾಗಲಿಲ್ಲ. ಮಂಡ್ಯ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡೋದಲ್ಲಿ. ಈವನ್ ನನಗೆ ಹಾಕ್ಕೊಂಡಿರೋದು ಅಷ್ಟೇ, ಅರ್ಬ್ಯಾನಿಕಲ್ಲಿ ತುಂಬ ಟಾಪ್ಸ್ನ ಶಾಪ್ ಮಾಡಿದೆ. ಅರ್ಬ್ಯಾನಿಕ್ ಆಗಿರ್ಬೋದು, ನಾಯ್ಕಾ ಅಂತೀನಿ, ಆಜಿಯೋ ಮತ್ತು ಅದೆಲ್ಲ. ಸೊ ಟಾಪ್ಸ್ದೇ ಒಂದು ಹಾಲ್ ವಿಡಿಯೋ ಮಾಡಬೇಕಂತ ಎಲ್ಲ ಹಾಕ್ಕೊಂಡು ಓಡಾಡ್ಬಿಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ ಹೇಳ್ದಂಗೆ. ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ಫ್ರಮ್ ನೌ, ಬಿಕಾಸ್ ಇಷ್ಟು ದಿನ ನನಗೂ ಅಷ್ಟೇ ತುಂಬ ರಶ್, ಎಲ್ಲೋ ಒಂದು ಕಡೆ ಐ ಆಮ್ ಮಿಸ್ಸಿಂಗ್ ಮೈಸೆಲ್ಫ್ ಅಂತ ಅನಿಸ್ತು. ಆ ಚಿಲ್ ಮಾರ್ನಿಂಗ್ ಆಗಿರ್ಬೋದು, ಸ್ಲೋ ಮಾರ್ನಿಂಗ್, ಸ್ಲೋ ಡೇಸ್ ಆಗಿರ್ಬೋದು, ಜಸ್ಟ್ ವ್ಲಾಗ್ ಮಾಡಿಕೊಂಡು ಆರಾಮಾಗಿ ಇರ್ತಿದ್ದ ಡೇಸ್ನ ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಐ ವಿಲ್ ಬಿ ಬ್ಯಾಕ್. ಐ ವಾಂಟ್ ಟು ಬಿ ಲೈಕ್ ದಟ್ ಅಗೇನ್. ಆ್ಯಂಡ್ ಈಗ ನಾವು ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂದರೆ, ಸೊ ಹೇಳ್ದಂಗೆ ಈ ಥರ ಡೇಸ್ನ ಮಿಸ್ ಮಾಡ್ಕೊತಿದ್ದೀವಲ್ಲ, ಒನ್ಸ್ ಅಗೇನ್ ಇವತ್ತು ಆರಾಮಾಗಿ ಚಿಲ್ಲಾಗಿ ಬೆಳಗ್ಗೆಯಿಂದ ದೋಸೆ ಮಾಡಿಕೊಂಡು ಆ ಥರ ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಇವತ್ತು. ಸೊ ಇವಾಗ ಈವ್ನಿಂಗ್ ನಾವು ಜಯನಗರ ಹೋಗೋಣ ಅಂತ ರೆಡಿ ಆಗಿದ್ವಿ. ಇಟ್ಸ್ ನಾಟ್ ಮೈ ಪ್ಲಾನ್, ಇಟ್ಸ್ ಪ್ರೀತಮ್ಸ್ ಪ್ಲಾನ್. ನೆನ್ನೆ ನಾವೇನೋ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾರೆ ತಿರಾಮಿಸು ಕಾರ್ನರ್ ಹೌಸ್ದು ಏನೋ ನೋಡಿದ್ವಿ ವಿಡಿಯೋ, ಟೆಂಪ್ಟ್ ಆಗಿಬಿಡ್ತು. ಐ ಆಮ್ ನಾಟ್ ಲೈಕ್ ತಿರಾಮಿಸು ಪರ್ಸನ್, ಬಿಕಾಸ್ ಅದು ಕಾಫಿ ಫ್ಲೇವರ್ಡ್ ಅಲ್ವಾ. ಸೊ ಹಂಗಾಗಿ, ಬಟ್ ಕೋಲ್ಡ್ ಕಾಫಿ ಕುಡಿತೀನಿ ನಾನು ಆಚೆಗಡೆ. ಅವ್ರಿಗೆ ಹೇಳ್ಬಿಡ್ತೀನಿ, ಮೆನ್ಷನ್ ಮಾಡ್ತೀನಿ, ಕೋಲ್ಡ್ ಕಾಫಿ ತುಂಬ ಸ್ಟ್ರಾಂಗ್ ಇರಬಾರ್ದು, ಇನ್ನೊಂದು ಫ್ಲೇವರ್ಡ್ ತೊಗೊಂಡ್ಬಿಟ್ರೆ ಇಟ್ ವಿಲ್ ಬಿ ನೈಸ್ ಅಂತ. ಸೊ ಅದಕ್ಕೆ ತಿರಾಮಿಸು ತಿನ್ಕೊಂಡು ಒಂದು ರೌಂಡ್ ಓಡಾಡ್ಕೊಂಡು ಬರೋಣ ಅಂತ. ಇನ್ನು 1 ವೀಕ್ ಬಿಟ್ಟರೆ ಏನು ಯುಗಾದಿ ಹಬ್ಬ ಇದೆ. ಸೊ ಏನಾದ್ರು ಶಾಪಿಂಗ್ ನೋಡೋಣ ಜಯನಗರ 1 ರೌಂಡ್ ಅಂತ. ಆ್ಯಂಡ್ ಇವನ್ ಪ್ರೀತಮ್ ವಾಸ್ ಆಲ್ಸೋ ಲೈಕ್ ಐ ಆಮ್ ಮಿಸ್ಸಿಂಗ್, ಲೆಟ್ಸ್ ಗೋ ಅಂತ. ಐ ವಾಸ್ ಲೈಕ್ ಓಕೆ ಚಲೋ, ಐ ವಾಂಟ್ ಸ್ಪೀಕ್ ಟು ಯು ಆಲ್ ಮೋರ್. ಇನ್ನೂ ಜಾಸ್ತಿ ಮಾತಾಡಬೇಕು. ಐ ವಾಂಟ್ ಟು ಕ್ಯಾಚ್ ಅಪ್ ವಿತ್ ಯು ಆಲ್, ಬಟ್ ಲೇಟರ್ ನಾವು ಲೆಟ್ಸ್ ಗೋ. ಯಾಕಂದರೆ ಟೈಮ್ ಆಗ್ತಿದೆ. ಪ್ರೀತಮು ರೆಡಿ ಆಗಿದ್ದಾನೆ, ನಾನು ರೆಡಿಯಾಗಿ ಓಕೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಐ ಕೇಮ್ ಹಿಯರ್. ಉತ್ರಳ್ಳಿ ರೋಡಲ್ಲಿ ಇಳ್ಕೊಂಡಿದ್ದೀನಿ. ಓಮ್ ಫ್ಯಾಷನ್ಸ್, ಓಮ್ ಕಲೆಕ್ಷನ್ಸ್ ಅಂತ ಇದೆಯಲ್ಲ, ಇದು ನೀವು ನೋಡಿರ್ತೀರ ಅನಿಸುತ್ತೆ. ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬೀಚ್ ಮೋಡ್ ಓಪನ್ ಆಗಿದೆ ಹೊಸದಾಗಿ ಉತ್ರಳ್ಳಿ ರೋಡಲ್ಲಿ. ಅದಕ್ಕೆ ಲೆಟ್ ಮೀ ಚೆಕ್, ಎನಿಹೋ 50% ಆಫ್ ಇದೆ. I love the collection. Full store ಪೂರ್ತಿ 30% ಆಫು. ಸೆಲೆಕ್ಟೆಡ್ ಪೀಸ್ ಮೇಲೆ 50% ಆಫ್ ಇತ್ತು. ಸೊ ಒನ್ಸ್ ಜಯನಗರ ಎಲ್ಲ ನೋಡೋಣ. ಆಮೇಲೆ ನಮ್ಮನೆ ರೋಡೇ ಅಲ್ವಾ, ಹೆಂಗಿದ್ರು ಇಷ್ಟ ಆಗಲಿಲ್ಲ ಅಲ್ಲಿ ಅಂದರೆ ಆಮೇಲೆ ಬೇಕಾದ್ರೆ ಇಲ್ಲಿ ಬಂದು ತೊಗೊಳ್ಳೋಣ ಅಂತ ಐ ಕೇಮ್. ವಿ ಆರ್ ಎಟ್ ಬನಶಂಕರಿ ಕಾಂಪ್ಲೆಕ್ಸ್. ಇಲ್ಲಿ ಪ್ರೀತಮ್ ವಿಲ್ ಹ್ಯಾವ್ ಶವರ್ಮಾ ಅಂತೆ, ಅದಕ್ಕೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಫೇವ್ರೆಟ್ ಸಾಂಗ್ ಬರ್ತಿದೆ ಅಪ್ಪುದು. ಒಳ್ಳೆ ಟೈಮ್ ಪಾಸ್ ಆಗ್ತಿದೆ ನನಗೆ ಈ ಸಾಂಗಿಂದ. ಯಾಕಂದರೆ ಎಷ್ಟೊಂದು ದಿನ ಆಗಿತ್ತು ಕೇಳಿ ನನ್ನ ಫೇವ್ರೆಟ್ ಸಾಂಗ್.
ಲಿಟ್ರಲಿ ನಂಗೆ ಬೇಡ ಅಂದರೂ ತೊಗೊಬಂದಿದ್ದಾನೆ. ನನ್ನ ಸ್ಟಮಕ್ ಇಸ್ ಫುಲ್. ಆ್ಯಕ್ಚುಲಿ ನಾನು ಮಧ್ಯಾಹ್ನನೂ ದೋಸೆನೇ ತಿಂದೆ. ಇವಾಗ ನೀನೇ ತಿನ್ಬೇಕು. ಇದನ್ನು ತಿಂತೀಯಾ? ಓಕೆ ಆಯಿತು. ಜ್ಯೂಸ್ ಒಂದು ಟೇಸ್ಟ್ ಮಾಡ್ತೀನಿ. ಅದೇ ಇದು ಪಲ್ಪ್ ಬರುತ್ತಲ್ಲ ಪ್ಯಾಕೆಟ್ದು, ಅದು ನನ್ನ ಮ್ಯಾರೇಜಲ್ಲಿ ನಮ್ಮಮ್ಮ ನಮ್ಮ ಭಾವನ ಕೈಲೆಲ್ಲ ತರಿಸ್ಬಿಟ್ಟಿದ್ರು. ಇದು ಬಂದವ್ರಿಗೆಲ್ಲ ಕೊಡಕ್ಕೆ ಬೇಕಂತ. ನಂಗೆ ಬೋರ್ ಆಗಿಬಿಟ್ಟಿದೆ ಆವಾಗಿಂದ ಇದು ಪಲ್ಪ್, ಗ್ರೇಪ್ ಪಲ್ಪ್ ಜ್ಯೂಸ್. ನಗರ ಎಂಟರ್ ಆಗ್ತಿದ್ದಂಗೆ ಈ ಡ್ರೆಸ್ ಕುರ್ತಾಸ್ ಯಾವಾಗಲೂ ನೋಡ್ತಿದ್ನ. ಸೊ ಇದು ಕಣ್ಣಿಗೆ ಬೀಳ್ತಿದೆ. ಶುಡ್ ಐ ಗೋ ಇನ್ಸೈಡ್ ಆ್ಯಂಡ್ ಚೆಕ್ ಹಿಯರ್ ಇಟ್ ಸೆಲ್ಫ್ ಆರ್ ಶುಡ್ ಐ ಗೋ ಫಾರ್ 4th Block ಕಾಂಪ್ಲೆಕ್ಸ್? ಐ ಆಮ್ ನಾಟ್ ಶ್ಯೂರ್ ಬಟ್ ಐ ಲವ್ ದಿಸ್ ಒನ್. ಆ್ಯಕ್ಚುಲಿ ನಾನು ಒಂದು ಸ್ಟೋರ್ಗೆ ಹೋಗಬೇಕು ಅಂದಿದ್ದು. ಆನ್ ದ ವೇ ಈ ಥರ ಹಿಂಗೆ ನೋಡಿದೆ ಕುರ್ತಾಸು. ಇದು ತುಂಬ ಇಷ್ಟ ಆಯಿತು. ಯೆಲ್ಲೋ ಕಲರು, ಅಫೋರ್ಡಬಲ್ ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಪ್ರೈಸ್ ಎಲ್ಲ ಚೆನ್ನಾಗಿದೆ ಅನಿಸ್ತು. ನೋಡೋಣ, ಒಂದು ರೌಂಡ್ ಓಡಾಡ್ಕೊಂಡು ಬಂದು ಆದರೆ ಐ ಗೆಟ್ ದ್ಯಾಟ್. ಕಾಂಪ್ಲೆಕ್ಸ್ ಮುಂದೆ ಬಂದೆ. ನಾನು ಲಾಸ್ಟ್ ಟೈಮ್ ಈ ರೋಡಲ್ಲೆಲ್ಲ ನೋಡಿದ್ದೆ ಕುರ್ತಾ ಸೆಟ್ ಶಾಪ್ಸು ಎಲ್ಲ. ಚೆಕ್ಕು ಮಾಡಿ ಒಂದು ಪರ್ಚೇಸು ಕೂಡ ಮಾಡಿದೆ. ಸೊ ಐ ಚೆಕ್ ದೇರ್ ಇಟ್ ಸೆಲ್ಫ್. ನೋಡೋಣ ಈಗ. ಇಲ್ಲಿ ನಾನು ಲಾಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ದೆ. ಇಲ್ಲೆಲ್ಲೋ ನೋಡಿದೆ ಒಂದು ಶಾಪು. ನೋಡೋಣ ಹೋಗಿ. ಐ ಆಮ್ ರೈಟ್. ಇದು ಈ ಕುರ್ತಾ ಶಾಪು ಇಷ್ಟ ಆಗಿತ್ತು ನನಗೆ. ಸೊ ಈಗ ಒಂದು ಸರಿ ಹೋಗಿ ಚೆಕ್ ಮಾಡ್ತೀನಿ. ಆವಾಗ ನಂಗೆ ತುಂಬ ಎಕ್ಸ್ಪೆನ್ಸಿವ್ ಹೇಳಿದ್ರು ಪ್ರೈಸಸ್ ಅನಿಸ್ತು. ಇವಾಗ ಹೋಗಿ ಒಂದು ಸರಿ ಚೆಕ್ ಮಾಡ್ತೀನಿ. ಇವನ್ ಇಫ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ನಾಟ್ ಪರ್ಚೇಸ್. ಗೊತ್ತಿತ್ತು ಎಕ್ಸ್ಪೆನ್ಸಿವ್ ಅಂತ. ಲಾಸ್ಟ್ ಟೈಮ್ ಬಂದು ನಾನು ಸಿಂಧು ತೊಗೊಳ್ದೆ ಬಂದಿದ್ವಿ. ಈ ಕುರ್ತಾ ಸೆಟ್ ಸೆಲೆಕ್ಟ್ ಮಾಡಿದೆ ಪ್ರೀತಮ್. ಆಯಿತಾ, ಒಳಗಡೆ ಇರೋದು ಯಾವುದು ಇಷ್ಟ ಆಗದೆ 4000 rupees ಅಂತೆ. ಐ ಡೋಂಟ್ ಥಿಂಕ್ ಇಟ್ ವರ್ತ್ ಇಟ್. ಇಲ್ಲಿ ಯಾವಾಗಲೂ ನೋಡ್ಕೊಂಡು ಹೋಗ್ತಿದ್ನ. ಈ ಶಾಪ್ನು ಚೆಕ್ ಮಾಡಿಬಿಟ್ಟೆ. ಸೊ ನಾಟ್ ಲಕ್ಕಿ ಅನಿಸುತ್ತೆ ಇವತ್ತು. ನನಗೆ ಯಾವುದು ಇಷ್ಟ ಆಗಲಿಲ್ಲ. ನಾನು ಯಾವುದು ತೊಗೊಳಕ್ಕೆ ಆಗಲಿಲ್ಲ. ಐ ಆಮ್ ಲೈಕಿಂಗ್ ದಿಸ್ ಒನ್. ಸೊ ಇದೊಂದು ಚೆಕ್ ಮಾಡೋಣ. ಜಯನಗರ ಎಲ್ಲ ಸುತ್ತಾಡಿ ಇದು ವಿಡಿಯೋದಲ್ಲಿ ತೋರಿಸಿಲ್ಲ. ಇನ್ನೂ ಸುಮಾರು ಕುರ್ತಾ ಶಾಪ್ಸ್ ಎಲ್ಲ ಹುಡುಕಾಡಿದೆ, ಎಲ್ಲೂ ಸಿಗಲಿಲ್ಲ. ಫೈನಲಿ ಐ ಆಮ್ ಇನ್ ಕಾರ್ನರ್ ಹೌಸ್. ತೆರಾಮೆಸ್ಸು ಟ್ರೈ ಮಾಡೋಣ. ಎದುರುಗಡೆ ಬ್ಯಾಸ್ಕಿನ್ನು ಓಪನ್ ಆಗಿದೆ. ಬ್ಯಾಸ್ಕಿನಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ನಾನು ಬ್ಯಾಸ್ಕಿಂದು ಯಾವತ್ತೂ ಐಸ್ ಕ್ರೀಮ್ ಯಾವಾಗಲೂ ತಿಂದಿರೋದು. ಬಟ್ ಪ್ರೀತಮ್ ಸೈಡ್ ನೋ ವಿಲ್ ಟ್ರೈ ಇನ್ ಕಾರ್ನರ್ ಹೌಸ್ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಟ್ರೈ ತೆರಾಮೆಸ್ಸು. ಈ ಸಮ್ಮರಲ್ಲಿ ದೋಸೆ ತಿಂದ್ಬಿಟ್ರೆ ಬೇಡಪ್ಪ, ತುಂಬ ನೀರು ಕೇಳಿಸುತ್ತೆ. ಯಾವ ಟೈಮಲ್ಲಿ ಬರಬೇಕಿತ್ತು? ಬೆಳಗ್ಗೆಯಿಂದನೇ ಬರಬೇಕಿತ್ತು. ಮಧ್ಯಾಹ್ನ 1:30-2 ಗಂಟೆಗೆ ನಮ್ಮ ಗಾಡಿ ಬರುತ್ತೆ. ಆ ಟೈಮಿಗೆ ಬಂದರೆ ಇವಾಗ ಒಂದು ಇಲ್ವಾ ಟ್ರೈ ಮಾಡೋಕ್ಕೆ? ಅರ್ಧ ಗಂಟೆ. ಓಕೆ, ದೇರ್ ಈಸ್ ನೋ ಸ್ಟಾಕ್ ತಿರಾಮಿಸುದು. ಅಂದರೆ 1:32 ಹಂಗೇನೋ ಸ್ಟಾಕ್ ಬರುತ್ತಂತೆ. ದಿನಕ್ಕೆ 10 pieces ಅಷ್ಟೇ ತರಿಸೋದಂತೆ. ಸೊ ಖಾಲಿ. ಕೇಳಿದ ತಕ್ಷಣ ಡಿಸಪಾಯಿಂಟ್ ಆಯಿತು ಗುರು. ಅದನ್ನೇ ಟ್ರೈ ಮಾಡ್ಬೇಕು ಅಂದ್ಕೊಂಡು ಬಂದು ನನ್ನ ವೀಡಿಯೋ ನೋಡ್ಕೊಂಡು ಆಸೆ ಮಾಡ್ಕೊಂಡು ಬಂದು ಕುರ್ತಾ ಶಾಪಿಂಗೂ ಆಗಲಿಲ್ಲ, ಇವತ್ತು ತಿನ್ನೋದು ಆಗಲಿಲ್ಲ. ಫುಲ್ ಫ್ಲಾಪ್. ಬಟ್ ಒಂಥರ ಕೂಲಾಗಿದೆ ಓಡಾಡೋಕ್ಕೆ, ಅದೊಂದು ಖುಷಿ. ಅಲ್ಲಿ ಬನಶಂಕರಿ ಇದರಲ್ಲೂ ಇರಲ್ವಂತ. ಒಂದ್ಸರಿ ಕೇಳೋಣ ಅಲ್ಲಿ ಇಲ್ವಂತ. ಬನಶಂಕರಿ ಕ್ಲೋಸ್ ಅಂತ ಅದು ಔಟ್ಲೆಟ್. KR ರೋಡು, ಜಯನಗರ 9th Block ಇದೆ. ಬಟ್ ಮೊನ್ನೆ ಹೋಗಿದ್ವಲ್ಲ ನಾವು. ಇಲ್ಲ. ಕಾರ್ನರ್ ಹೌಸ್ ಎದುರುಗಡೆನೇ ನೈಲ್ ಬಾಕ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಲ್ಯಾಶಸ್ಸು, ಬ್ರೋಸ್ ಅದೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಿತ್ತು. ಬೇರೆ ಕಡೆ ಎನ್ಕ್ವೈರಿ ಮಾಡಿದೆ ವಿಜಯನಗರದಲ್ಲಿ. ಇಲ್ಲಿ ಒಂದು ಸರಿ ನೋಡೋಣ ಅಂತ 3rd floor ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿ. ಬಿಕಾಸ್ ನಾನು ಐಬ್ರೋಸು ಮತ್ತು ಲ್ಯಾಶಸ್ ಎಲ್ಲ ಐ ವಾಂಟ್ ಟು ಡೂ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಬರೀ ನೇಲ್ಸು ಮತ್ತು ಲ್ಯಾಶಸ್ ಇದೆ. ಸೊ ಲ್ಯಾಶಸ್ ಅವ್ರು ಏನು ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಇಟ್ ವಾಸ್ ನಾಟ್ ಸ್ಯಾಟಿಸ್ಫೈಯಿಂಗ್. ಸೊ ನಾಳೆ ಫಂಕ್ಷನ್ ಇದೆ ಅಂದರೆ ಇವತ್ತು ಬಂದು ಮಾಡಿಸ್ಕೊಳ್ಳಿ ಅಂದರು. ಆಮೇಲೆ ಅದು ಫಾಲ್ ಆಗಿಬಿಡುತ್ತೆ. ಇವನ್ ಐ ಟು ನೋ, ಬಟ್ ಅವ್ರ ಎಕ್ಸ್ಪ್ಲನೇಷನ್ ನನಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ. ಮೈಕ್ರೋ ಬ್ಲೇಡಿಂಗ್ ಇಲ್ವಂತೆ, ಇನ್ನೂ ಸ್ಟಾರ್ಟ್ ಮಾಡಿಲ್ವಂತೆ. ಸೊ ನೋ, ಐ ನಾಟ್ ಗೋನ ಸಜೆಸ್ಟ್ ಹಿಯರ್ ಆರ್ ಐ ಆಮ್ ನಾಟ್ ಗೋನ ಕಮ್ ಹಿಯರ್ ಎನಿ ಹೌ. ನೈಲ್ಸ್ಗೆ ನಾನು ಹೆಂಗಿದ್ರು ನೈಲ್ ಬೊಟಿಕ್ ಬೈ ಮೇಘ ಇದೆಲ್ಲ 4th Block ಅಲ್ಲೇ ಹೋಗೋದು. ಸೊ ದಟ್ ಈಸ್ ಬೆಸ್ಟ್ ಆ್ಯಕ್ಚುಲಿ. ಪ್ರೈಸ್ ವೈಸು, ಸರ್ವಿಸ್ ವೈಸ್ ನನಗೆ ಬರ್ತ್ ಇದೆ ಅನಿಸುತ್ತೆ. ಇಲ್ಲಿ ಅಕ್ರಾಲಿಕ್ ನೈಲ್ಸ್ ಕೂಡ 2.5 ಸ್ಟಾರ್ಟ್ ಆಗುತ್ತೆ. ಇನ್ನೂ ನೈಲ್ಸ್ಗೆ ಅಲ್ಲಿ ಹೋಗ್ತೀನಿ. ಲ್ಯಾಶಸ್ಸು ಮತ್ತು ಮೈಕ್ರೋ ಬ್ಲೇಡಿಂಗ್ ಐ ಶುಡ್ ಸರ್ಚ್. ಯು
ಗೈಸ್, ದಿಸ್ ಇಸ್ ಅ ಡೇ ಆಫ್ಟರ್. ನೆನ್ನೆ ನಾವು ಆ್ಯಕ್ಚುಲಿ ವಿಜಯನಗರ ಹೋಗೋಣ ಈವ್ನಿಂಗ್ ಅಂತ ಅಂದ್ಕೊಂಡ್ವಿ, ನಾನು ಪ್ರೀತಮ್ ಮತ್ತು ಜಯನಗರದಲ್ಲಿ ಏನೂ ಸಿಗಲಿಲ್ಲ. 1 ರೌಂಡ್ ವಿಜಯನಗರಕ್ಕೆ ಹೋಗ್ಬಿಟ್ಟು ಕುರ್ತಾ ಸೆಟ್ ಆ ಥರ ಏನಾರು ನೋಡೋಣ ಅಂತ. ದೆನ್ ಐ ವಾಸ್ ಲೈಕ್ ನೋ ಅಂತ. ಇವತ್ತು ಅಷ್ಟೇ ಮಾರ್ನಿಂಗಿಂದ ಪೂಜೆ ಮಾಡಬೇಕು, ಅದು ಇದು ಎಲ್ಲ ಇತ್ತು. ಬೆಳಗ್ಗೆನೇ ಪೂಜೆ ಮುಗಿಸೋಣ ಅಂದ್ಕೊಂಡೆ, ಇವತ್ತು ಫ್ರೈಡೇ, ಬಟ್ ಆಗಲಿಲ್ಲ. ಸೊ ಈಗ ಈವ್ನಿಂಗ್ ಫ್ರೆಶ್ ಆಗಿಬಿಟ್ಟು ಒನ್ಸ್ ಐ ಟುಕ್ ಹೆಡ್ ಶಾರ್. ನೈಟ್ ಪ್ರೀತಮ್ ನನಗೆ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಟ್ಟಿದ್ದ. ಸೊ ಈಗ ಕ್ಲೀನಾಗಿ ಹೆಡ್ ಶಾರ್ ತೊಗೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸಡನ್ನಾಗಿ ನನಗೊಂದು ಮೆಸೇಜ್ ಬಂತು ದಟ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಅದೇನೋ ಇಂಟರ್ನ್ಯಾಷನಲ್ ಸೇಲ್ ಅಂತ, ಇಯರ್ಲಿ ಸೇಲ್ ಥರ ಏನೋ ಅವ್ರದ್ದೇನೋ. ಸೊ 40% ಆಫ್ ಇದೆ ಅಂತ. ನನ್ನ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ 2 ಮಿಸ್ಟು ಕೂಡ ಖಾಲಿ, ಎಂಟಿ ಮಾಡೋಳೆ ಅಲ್ಲ. ಯೂಶ್ವಲಿ ಈ ಮಿನಿ ಸೈಜ್ ತೊಗೊಂಡ್ರು ನನಗೆ ಹಾಗೆ ಬಿದ್ದಿರುತ್ತೆ. ಎಕ್ಸಾಂಪಲ್ ಇದೆ, ನಾನು ಇದು ತೊಗೊಂಡು ಮೇ ಬಿ 2-3 ಇಯರ್ಸ್ ಆಗಿರ್ಬೋದು, ಇದು ಪೂರ್ತಿ ಇದೆ ಇನ್ನೂ. ಸೊ ಆ ಥರ. ಬಟ್ ಈ ಫ್ರೇಗ್ರೆನ್ಸ್ ಇಟ್ಸ್ ಲೈಕ್ 2024 ಫೇವ್ರೇಟ್ಸಲ್ಲೂ ಇತ್ತು. ಸೊ ಇದು ಪೂರ್ತಿ ಎಂಟಿ. ಸೊ ಅದಕ್ಕೆ ಹೋಗೋಣ. ಆದರೆ ಇದೇ ತೊಗೊತೀನಿ ಅಥವಾ ಫ್ರೇಗ್ರೆನ್ಸ್ ಚೇಂಜ್ ಮಾಡ್ತೀನಿ. ಸೊ 2025ಗೆ ಇಯರ್ಲಿ ಫ್ರೇಗ್ರೆನ್ಸ್ ಥರ ನೋಡೋಣ, ಅದು ಬಂದು ಚೆಕ್ ಮಾಡೋಣ ಅಂತ. ದಟ್ಸ್ ದ ಪ್ಲ್ಯಾನ್. ಇವಾಗ ಫೋರಮ್ ಮಾಲ್ಗೆ ಹೋಗ್ತೀನಿ. ಅದು ಮೆಸೇಜ್ ನೋಡೋದನ್ನ ಓಕೆ ಫೋರಮ್ ಮಾಲ್ಗೆ ಹೋಗೋಣ, ಬಿಕಾಸ್ ನಂಗೆ ಒಂದು ಜೀನ್ಸ್ ಕೂಡ ಬೇಕು. ಲಾಸ್ಟ್ ಟೈಮ್ ನಾನು ಲಕೋಸ್ಟ್ ಪ್ರೀತಮ್ಗೆ ಕೊಡ್ಸಿದ್ನಲ್ಲ ಪುಲ್ಲೋವರ್, ಆವಾಗ ಓನ್ಲಿದು ಜೀನ್ಸ್ ನೋಡಿದ್ದೆ, ತೊಗೊಳ್ಳೋಣ ಅಂದ್ಕೊಂಡೋಳು ಕೊನೆಗೆ ಮರ್ತ್ಬಿಟ್ಟು ಮಾಲಿಂದ ಆಚೆ ಬಂದಮೇಲೆ ಫ್ಲ್ಯಾಶ್ ಆಯಿತು. ಓಕೆ ಬೇಡ ಬಿಡು ಅಂದ್ಕೊಂಡೆ, ಮತ್ತೆ ಒಳಗಡೆ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಈಗ ಪ್ರೀತಮ್ ಆಚೆ ಹೋಗೋಣ ಅಂದಾಗ ನಂಗೆ ಸಡನ್ ಫ್ಲ್ಯಾಶ್ ಆಯಿತು. ಮೆಸೇಜ್ ಬಂದಿದೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಹೋಗೋಣ ಒಂದು, ಇಲ್ಲಾಂದರೆ ಹಾಗೆ ಓನ್ಲಿ ಜೀನ್ಸ್ ಆದ್ರೂ ಚೆಕ್ ಮಾಡ್ತೀನಿ ಆಫರ್ ಇದ್ದರೆ. ಬಿಕಾಸ್ ಜೀನ್ಸ್ ಓನ್ಲಿ ಆ ಥರ ಬ್ರ್ಯಾಂಡ್ಸ್ದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, 3,000-4,000 ಹಾಗೇನ. ನಾವು ಚೆಕ್ ಮಾಡಿದಾಗ ಆಫರ್ ಇತ್ತು. ಸೊ 50% ಆಫ್ ಹೋಗಿ ಪ್ರೈಸ್ ರೇಂಜ್ ಏನೋ ಇತ್ತು. ಇಟ್ ವಾಸ್ ಕ್ವೈಟ್ ನೈಸ್ ಅನಿಸ್ತು ನನಗೆ. ಸೊ ಆ ಥರ ಆಫರ್ ಇದ್ದರೆ ಐ ವಿಲ್ ಗೆಟ್ ದ್ಯಾಟ್. ಆ್ಯಂಡ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಮಿಸ್ಟ್ ಅಂತೂ ಐ ವಿಲ್ ಗೆಟ್ 1 ಅಥವಾ 2 ತೊಗೊಂಡು ಬರೋಣ ಅಂತ. ದಟ್ಸ್ ದ ಪ್ಲ್ಯಾನ್. ದಿಸ್ ಇಸ್ ಹೌ ಐ ಆಮ್ ರೆಡಿ. ಪ್ರೀತಮ್ ಇಸ್ ನಾಟ್ ಲೈಕಿಂಗ್ ದಿಸ್ ಲುಕ್. ಪ್ಲೀಸ್ ಚೇಂಜ್ ಮಾಡು ಈ ಟಾಪ್ ಮತ್ತು ಪ್ಯಾಂಟ್. ಒಂಥರ ನಂಗೆ ಇಷ್ಟ ಆಗ್ತಿಲ್ಲ ಅಂದರೆ, ಬಟ್ ಐ ಆಮ್ ಲೈಕ್ ನಂಗೆ ಪೇಷನ್ಸ್ ಇಲ್ಲ, ಬೇರೆದು ಹಾಕ್ಕೊಂಡು ಚೇಂಜ್ ಮಾಡೋಕ್ಕೂ ಪೇಷನ್ಸ್ ಇಲ್ಲ. ಹೀಗೆ ಬರ್ತಿದ್ದೀನಿ. ಎವ್ರಿಥಿಂಗ್ ಈಸ್ ಲೈಕ್ ವಾಶ್ಡ್ ಫ್ರೆಶ್ ಆ ಥರ. ನೋ ಐಮ್ ಗೋನ ಕಮ್ ಲೈಕ್ ದಿಸ್ ಅಂತ. ಯಾಕಮ್ ನಾವು ಲೆಟ್ಸ್ ಗೋ ಟು ಫೋರಮ್ ಮಾಲ್. ಅಲ್ಲಿಂದ ಮನೆಗೆ ಬಂದೆ ಊಟ ಮಾಡ್ತೀವ ಅಥವಾ ಆಚೆ ಏನಾರು ತಿನ್ಕೊಂಡು ಬರ್ತೀನ ಏನೋ ಐ ಆಮ್ ನಾಟ್ ಶ್ಯೂರ್. ಬಿಕಾಸ್ ಈ ವೀಕ್ ಏನು ಪ್ಲ್ಯಾನ್ ಮಾಡ್ತಿದ್ದೀನಿ ಯಾವುದೂ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ. ಆ್ಯಕ್ಚುಲಿ ಇವತ್ತು ನೈಟ್ ಸ್ಟೇ ಓವರ್ ಥರನ ಆ ಥರ. ಇವಾಗ ಸ್ಟಡೀಸ್ ಮಾಡಿದ್ರೆ ಎಲ್ಲರೂ ನೈಟ್ ಸ್ಟೇ ಓವರ್ ಇರ್ತಾರಲ್ಲ ಫ್ರೆಂಡ್ಸ್, ಆ ಥರ ಈವ್ನಿಂಗ್ ನಿಸರ್ಗ ಮನೆಗೆ ಹೋಗೋಣ. ಸೊ ಈವ್ನಿಂಗ್ ನೈಟ್ ಮೂವಿ ಎಲ್ಲ ನೋಡಿಕೊಂಡು ಆರಾಮಾಗಿ ನಾಳೆ ನಿಧಾನಕ್ಕೆ ಎದ್ದೇಳೋಣ ಚಿಲ್ಲಾಗಿ ಅಂತ ಅಂದ್ಕೊಂಡಿದ್ದು. ಸೊ ಇವಾಗ ಹೋಗಿ ಹೊರಡ್ಬೇಕಿತ್ತು ನಾನು. ಆ್ಯಕ್ಚುಲಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ಸೊ ಇವತ್ತು ಹೋಗ್ತಾ ಇಲ್ಲ, ಈಗ ಆಗ್ತಾ ಇಲ್ಲ. ಸೊ ನಾಳೆ ಹೋಗ್ತೀನಿ. ಬಿಕಾಸ್ ನಮಗೆ ಶಾಪಿಂಗ್ ಸಿಟಿಗೂ ಎಲ್ಲ ಇವತ್ತು ಅದೇ ಹೇಳ್ದಂಗೆ ಸ್ವಲ್ಪ ಪ್ಲ್ಯಾನ್ಸ್ ಸಡನ್ನಾಗಿ ಆಯಿತು. ಹಾಗಾಗಿ ನಾಳೆ ಮಾರ್ನಿಂಗ್ ಅವ್ರ ಮನೆಗೆ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಹೇಳ್ದಂಗೆ ಐ ಆಮ್ ನಾಟ್ ಶ್ಯೂರ್ ಏನು ಅಂದ್ಕೊಂಡಿದ್ದೀನಿ ಅದೇನೂ ಆಗ್ತಿಲ್ಲ. ಬಟ್ ಟುಮಾರೋ ಐ ವಿಲ್ ಗೋ ಟು ಅವರ್ ಹೋಮ್. ಎನಿಹೋ ಪ್ರೀತಮ್ ಈಸ್ ಆಲ್ಸೋ ಗೋಯಿಂಗ್ ಔಟ್. ಟುಮಾರೋ ಇಸ್ ವೀಕೆಂಡ್ ಲೈಕ್ ಸ್ಯಾಟರ್ಡೆ. ನಾನು ಮನೇಲಿ ಇದೇನು ಮಾಡಲಿ, ಐ ವಿಲ್ ಗೋ ಟು ನಿಸರ್ಗಾಸ್ ಪ್ಲೇಸ್. ವಿಲ್ ಚಿಲ್. ಏನಾರು ಆಚೆ ಹೋಗ್ಬೇಕಂದ್ರೆ ವಿಲ್ ಗೋ ಔಟ್. ಅಂದರೆ ಇವಾಗ ಅವಳು ಮ್ಯಾರೇಜ್ ಟೈಮ್ ಅಲ್ಲ, ಅದು ಇದು ಶಾಪಿಂಗ್ ಎಲ್ಲ ಇರುತ್ತೆ. ಶಿ ಕಾಲ್ಡ್ ಮೀ. ಲೆಟ್ಸ್ ಸಿ ವೆದರ್ ಐ ವಿಲ್ ಗೋ ಟುಮಾರೋ ಆರ್ ವಾಟ್. ವಿ ಆರ್ ಎಟ್ ಕನಕಪುರ ರೋಡ್. ಇಲ್ಲಿ ಹರಿ ಸೂಪರ್ ಸ್ಯಾಂಡ್ವಿಚ್ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದರೆ ನೀವು ಯಾವ ಟೇಸ್ಟ್ ಮಾಡ್ತೀರಾ ಹೇಳಿ. ನಾನಂತೂ ಅಮೆರಿಕನ್ ಸ್ವೀಟ್ ಕಾರ್ನ್ ಸ್ಯಾಂಡ್ವಿಚೇ ತಿನ್ನೋದು. ಲೆಟ್ಸ್ ಗೋ ನೌ, ಲೆಟ್ಸ್ ಹ್ಯಾವ್ ಸಮಥಿಂಗ್ ಆ್ಯಂಡ್ ದೆನ್ ವಿಲ್ ಗೋ ಟು ಮಾಲ್. ಬಂತ ನಂದು ಸಾಸ್ ಏನು ಸ್ವಲ್ಪ ಬೇಕು. ಐ ಗಾಟ್ ಅಮೆರಿಕನ್ ಕಾರ್ನ್ ಸ್ಯಾಂಡ್ವಿಚ್ ಆ್ಯಂಡ್ ಪ್ರೀತಮ್ ಇಸ್ ಗೆಟಿಂಗ್ ಮಸಾಲ ಪುರಿ. ಹರಿ ಸೂಪರ್ ಸ್ಯಾಂಡ್ವಿಚ್ ತಿನ್ಕೊಂಡು ಇಲ್ಲಿ ಪಕ್ಕದಲ್ಲಿ RCV ಅಂತ ಇತ್ತಾ. ಇದೇನು ಅಂತ ನೋಡಿದ್ರೆ ನಥಿಂಗ್ ಬಟ್ ನಾನು ಸ್ಟ್ರಾಬೆರಿ ಏನು ತಿಂತೀನದು. ನಾನು 2-3 ದಿನ ಆಸೆ ಪಟ್ಕೊಂಡು ಸುತ್ತಾಡಿ ಸಿಗದೆ ಇರೋದಕ್ಕೆ ಫೈನಲಿ ಇವತ್ತು ಸಿಗ್ತಾ ಇದೆ. ನಾನು ಲಾಸ್ಟ್ ಟೈಮ್ ಇಲ್ಲೇ ಚೆಕ್ ಮಾಡಿದ್ದು ಶಾಪರ್ ಸ್ಟಾಪಲ್ಲಿ ಪ್ಯಾಂಟು. ಸೊ ಅದು ಒಂದು ಜೀನ್ಸ್ ಚೆಕ್ ಮಾಡಿಬಿಡ್ತೀನಿ. ದೆನ್ ಲೇಟರ್ ವಿಲ್ ಗೋ ಟು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. PMJ Jewels. I love PMJ Jewels. See this. How beautiful is this piece. And this diamond piece also. Nice. ಯಾವಾಗಲೂ ಅಷ್ಟೇ ನಾನು ಚೆಕ್ ಮಾಡ್ತೀನಿ. ಒಳ್ಳೊಳ್ಳೆ ಡಿಸೈನ್ ಕಲೆಕ್ಷನ್ಸ್ ಹಾಕಿರ್ತಾರೆ. ಐ ಥಿಂಕ್ ಇವಾಗ ಯಾವ ಆಫರು ರನ್ ಆಗ್ತಿಲ್ಲ. ಶರ್ಟ್ ನಾನು ಲಾಸ್ಟ್ ಟೈಮ್ ನೋಡಿದಾಗ ಆಫರಲ್ಲಿತ್ತು. ಓನ್ಲಿ ಜೀನ್ಸ್. ಓನ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಐ ಲವ್ ದಿಸ್ ಬ್ರ್ಯಾಂಡ್. ಸಿ
ಎಷ್ಟು ಚೆನ್ನಾಗಿದೆ. ಜೀನ್ಸು ಅಷ್ಟೇ, ಬಟ್ ಈಗ ತೊಗೊಳಕ್ಕೆ ಬೇಜಾರಾಗ್ತಿದೆ. ಇದೇ ಥರ ಜೀನ್ಸ್ ನಾನು ಚೆಕ್ ಮಾಡಿದೆ, ಐ ಥಿಂಕ್ ಇದೇನೆ. ಸೊ ಅವಾಗ ಆಫರ್ ಹೋಗಿ ಸಮ್ ಪ್ರೈಸಲ್ಲಿತ್ತು, ಇವಾಗ ಏನೂ ಆಫರ್ ಇಲ್ಲ. ಸೊ ಅದು ಒಂದು ಸರಿ ಹಂಗೆ ನೋಡಿಬಿಟ್ಟು ಮತ್ತೆ ಆಫರ್ ಇಲ್ಲದಾಗ ತೊಗೊಳೋದಕ್ಕಾಗಲ್ಲ. ಸೊ ನನಗೆ ಇವಾಗ ಪರ್ಚೇಸ್ ಮಾಡೋದಕ್ಕೆ ಮನ್ಸು ಬರ್ತಿಲ್ಲ. ಆವಾಗ ನಾನು ಲೈಕ್ ಹಾಫ್ ಆಫ್ ದ ಪ್ರೈಸಿಗೆ ನೋಡಿಬಿಟ್ಟು ಇವಾಗ ಫುಲ್ ಪ್ರೈಸಲ್ಲಿ ತೊಗೊಳಕ್ಕೆ ಮನ್ಸು ಬರ್ತಿಲ್ಲ. ಬಟ್ ಕಲೆಕ್ಷನ್ ಈಸ್ ಬ್ಯೂಟಿಫುಲ್. ಐ ಲವ್ ದಿಸ್ ಓನ್ಲಿ ಬ್ರ್ಯಾಂಡ್. ಕಲೆಕ್ಷನ್ ಈಸ್ ಗುಡ್, ಅದೊಂದೇ ಅಲ್ಲ, ವ್ಯಾನ್ ಹಾಸನ್ ಆಗಿರ್ಬೋದು, ಪ್ರತಿ ಒಂದು ಬ್ರ್ಯಾಂಡ್ ಕಲೆಕ್ಷನ್ ಚೆನ್ನಾಗಿದೆ. ಬಟ್ ದೆರ್ ಇಸ್ ನೋ ಆಫರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಆಫರಲ್ಲಿ ನೋಡ್ಬಿಟ್ಟು ಈಗ ವಿತೌಟ್ ಆಫರ್ ತೊಗೊಳಕ್ಕಾಗಲ್ಲ. ಐ ಮಿಸ್ಡ್ ಇಟ್. ನಾನು ತೊಗೊಬೇಕಿತ್ತು ಲಾಸ್ಟ್ ಟೈಮ್. ನಾವು ವಿಲ್ ಗೋ ಟು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಐ ಚೆಕ್ ಸಮ್ ಫ್ರೇಗ್ರೆನ್ಸ್. ನ್ಯೂ ಮೀ ಇದೆ, ನ್ಯೂ ಮೀನು ಒಂದು ಸರಿ ನೋಡ್ತೀನಿ. ಯಾಕಂದರೆ ನ್ಯೂ ಮೀ ಆನ್ಲೈನಲ್ಲಿ ಏನೋ ಚೆಕ್ ಮಾಡ್ತಿದ್ದೆ, ಇಷ್ಟ ಆಯಿತು ಒಂದು 2 ಪೀಸು, ನೋಡೋಣ ಆಫ್ಲೈನ್ ಸ್ಟೋರ್ಗೆ ಹೋಗ್ಬಿಟ್ಟು. ಬಟ್ ಈ ನ್ಯೂ ಮೀ ತುಂಬ ಮೇಲಿದೆ, ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ಎಸ್, ಐ ಆಮ್ ರೈಟ್. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ 40% ಆಫ್ ಅಂತ ಹಾಕಿದ್ದಾರೆ. ಇದು ಕೂಡ ಅಷ್ಟೇ, ಎಷ್ಟು ಡಮ್ ಕೆಲಸ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮ್ ತುಂಬ ಆಫರ್ಸ್ ಇತ್ತು. ನಾನು 2 ಮಾಲಲ್ಲಿ ಹೋದಾಗಲೂ ಅಯ್ಯೋ ಇದೆ ಸುಮ್ಮನೆ ಯಾಕೆ ಪರ್ಚೇಸ್ ಮಾಡೋದು ಅಂದ್ಕೊಂಡೆ. ನೋಡಿದ್ರೆ ಇವಾಗ ಫ್ರೇಗ್ರೆನ್ಸ್ ಎಲ್ಲ ಎಂಟಿ ಆಗಿದೆ. ನಾವು ಐ ಶುಡ್ ಪರ್ಚೇಸ್. ಐ ಸೆಲೆಕ್ಟೆಡ್ 2 ಮಿಸ್ಟ್. ಬಟ್ ಇಲ್ಲೊಂದು ನಿಮಿಷ ನಾನಿದ್ರು ನಂಗೆ ತಲೆನೋವು ಬಂದುಬಿಡುತ್ತೆ ಎಲ್ಲ ಸ್ಮೆಲ್ ಮಾಡಿ ಮಾಡಿ. ಲೆಟ್ ಮಿ ಲೀವ್ ದ ಪ್ಲೇಸ್. ಕ್ಯಾಂಡಲ್ಸ್ ಏನಾರು ತೊಗೊಳ್ಳೋಣ ಅಂತ ನೋಡಿದೆ. ತೊಗೊಂಡೋಗಿರೋ ಕ್ಯಾಂಡಲ್ಲೇ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ನಾನು ಯೂಸೇ ಮಾಡಿಲ್ಲ, ತಲೆನೋವು ಬರೋದದ್ದು. ಫಸ್ಟ್ ವಿ ವಿಲ್ ಲೀವ್ ದ ಪ್ಲೇಸ್. ಐ ಗಾಟ್ ದಿಸ್ 2 ಮಿಸ್ಟ್ ವಿಚ್ ಇಸ್ ಅಂಜಮ್ ಗ್ಲೋ ಆ್ಯಂಡ್ ಒನ್ ಇಸ್ ಜಪಾನೀಸ್ ಚೆರಿ ಬ್ಲಾಸಮ್. ಡನ್ ವಿತ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಏನು ಸ್ಟೋರೋ ಏನೋ, ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದು ತೊಗೊಂಡಾಗ ಒಂದು ಹುಡುಗಿ ಇದ್ಲು, ಲೈಕ್ ಶಿ ಟ್ರೀಟೆಡ್ ಮೀ ವೆಲ್ ಆ ಥರ. ಈಗ 2 ಹುಡುಗರು ಇದ್ದಾರೆ, ಅವ್ರು ಅದು ಏನು ತೋರಿಸ್ತಾರೋ, ಏನು ಮಾಡಿದ್ರು, ಏನು ಬಿಲ್ ಕೊಟ್ಟರು, ಸರ್ವಿಸ್ ಚೆನ್ನಾಗಿರಲಿಲ್ಲ. ಈಗ ಐ ಆಮ್ ಗೋಯಿಂಗ್ ಫಾರ್ ನ್ಯೂ ಮೀ. ಒಂದು ಸರಿ ನ್ಯೂ ಮೀ ಒಳಗಡೆ ಹೋಗಿ ನೋಡೋಣ ಅಂತ. ಅಟ್ ದ ಸೇಮ್ ಟೈಮ್ ಐ ವಾಂಟ್ ಚೆಕ್ ಸಮ್ ಫುಟ್ವೇರ್ ಆಲ್ಸೋ, ಬಿಕಾಸ್ ನನಗೆ ಮನೆ ಒಳಗಡೆ ಹಾಕ್ಕೊಳ್ಳೋದಕ್ಕೆ ನನ್ನ ಲೈಫ್ ಸ್ಟೈಲ್ ಸ್ಟೋರಿಂದ ಒಂದು ಫುಟ್ವೇರ್ ತೊಗೊಂಡಿದ್ದೆ. ಇಷ್ಟು ದಿನ ಇಟ್ ವಾಸ್ ಫೈನ್. ಈಗ ನಂಗೆ ಸ್ವಲ್ಪ ಕಾಲೇಟ್ ಆದಮೇಲೆ ಸ್ವಲ್ಪ ಪೇಯ್ನ್ ಬರ್ತಿದೆ, ಅದಕ್ಕೆ ಸ್ವಲ್ಪ ಸ್ಮೂತಾಗಿರೋದು ತೊಗೊಳ್ಳೋಣ, ಚೇಂಜ್ ಮಾಡೋಣ ಅಂತ ಲೈಫ್ ಸ್ಟೈಲ್ ಸ್ಟೋರಲ್ಲೇ ನೋಡ್ತೀನಿ. ಆರ್ ಎಲ್ ಸಮ್ ಮ್ಯಾಕ್ಸ್ ಆ ಥರ ಬ್ರ್ಯಾಂಡಲ್ಲಿ ನೋಡ್ತೀನಿ. ಈಗ ನ್ಯೂ ಮೀ ಒಳಗಡೆ ಹೋಗಿ ಫಸ್ಟ್ ಐಲ್ ಚೆಕ್ ಸಮ್ ಡ್ರೆಸ್ಸಸ್ ಆರ್ ಸಮಥಿಂಗ್. ಆ್ಯಂಡ್ ಜುಡಿಯೋ ಚೆಕ್ ಮಾಡಿದೆ ಮೊನ್ನೆ ಆನ್ ದ ವೇ ಹೋಗ್ತಾ. ಒಳಗಡೆ ಹೋಗಿ ಚೆಕ್ ಮಾಡಲಿಲ್ಲ, ಅಂದರೆ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು ಜುಡಿಯೋ ಕಲೆಕ್ಷನು ಕೂಡ ಈ ಸರಿದು. ಹೋಗಿ ಚೆಕ್ ಮಾಡ್ತೀನಿ ನಾಳೆ ಅಥವಾ ನಾಡಿದ್ದು. ಒಂದು ಫ್ರಾಕ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದ್ದರೆ ಐ ಪರ್ಚೇಸ್. ಇಲ್ಲಿ ಏನೋ ನಂಗೆ ಅಷ್ಟು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅಂದರೆ ನ್ಯೂ ಮೀಲ್ ಏನು ತೊಗೊಳ್ಳಲ್ಲ, ಜುಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಓಕೆ, ಇನ್ ಫೋರಮ್ ವಿ ಹ್ಯಾವ್ ಹೋಮ್ ಸೆಂಟರ್ ಮತ್ತು ಪ್ಯೂರ್ ಹೋಮ್ ಲಿವಿಂಗ್. ಸೊ ಹೋಮ್ ಡೆಕಾರ್ ಸ್ಟಫ್ ಸ್ಟೋರ್ಸ್ ಇಲ್ಲ ಅಂದ್ಕೊಂಡಿದ್ದೆ, ಓಪನ್ ಆಗಿದೆ. ನೈಸ್. ಹ್ಯಾವ್ ನೈಲ್ ಆ್ಯಂಡ್ ಲ್ಯಾಶಸ್ ಇಯರ್. ಇದೇ ಥರ ಸೇಮ್ ನಮ್ಮ ಆರ್ ಆರ್ ನಗರದಲ್ಲೂ ಇದೇ ಸೇಮ್ ಲೋಗೋ, ಐ ಥಿಂಕ್ ಇವ್ರದ್ದೇ ಅನಿಸುತ್ತೆ, ಹೊಸದಾಗಿ ಓಪನ್ ಆಗಿದೆ ಬೆಮೆಲ್ ರೋಡಲ್ಲಿ ಮಿಯಾ ಪಕ್ಕ. ಓಕೆ, ಐ ಥಿಂಕ್ ಇವ್ರದ್ದೇ ಅನಿಸುತ್ತೆ ಬ್ರಾಂಚ್. ಅದೂ ನೈಲ್ಸ್ ಆ್ಯಂಡ್ ಲ್ಯಾಶಸ್ ಒಳಗಡೆ ಹೋಗಿದ್ದೆ, ಎನ್ಕ್ವೈರಿ ಮಾಡಿದೆ. ಬಿಕಾಸ್ ಇವನ್ ಐ ಆಮ್ ಲುಕಿಂಗ್ ಫಾರ್ ಮೈಕ್ರೋ ಬ್ಲೇಡಿಂಗ್ ಅಲ್ಲ ಆ್ಯಂಡ್ ಲ್ಯಾಶಸ್ಗೆ. ಸೊ ಲ್ಯಾಶಸ್ 2-3 ಜನದ್ದು ಈಗ ಆಲ್ರೆಡಿ ಅದೇ ಮಿಕ್ಸ್ಡ್ ಒಪಿನಿಯನು. 1 ವೀಕ್ ಮೇ ಬಿ 10 ಡೇಸ್ 15 ಡೇಸ್ ಅಷ್ಟೇ ಇರುತ್ತೆ, ಹೊಟ್ಟೋಗ್ಬಿಡತ್ತೆ ಅಂತ. ಸೊ ನನಗೆ ಅನಿಸ್ತು 3000-4000 ಖರ್ಚು ಮಾಡಿ 10 ಡೇಸು ಇರಲ್ಲ, ಹೊಟ್ಟೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಒಂದು 2-3 ಕಡೆ ಇವಾಗ ಫೋನ್ ಕಾಲಲ್ಲೂ ನಾನು ಎನ್ಕ್ವೈರಿ ಮಾಡಿದಾಗಲೂ ಅವರು ಅದೇ ಹೇಳಿದ್ರು, ಇವರು ಅದೇ ಹೇಳಿದ್ರು, ಲ್ಯಾಶಸ್ ನಾವೇನು ಹೇಳೋಕ್ಕಾಗಲ್ಲ ಅಂತ. ಸೊ ಇದು ಮೈಕ್ರೋ ಬ್ಲೇಡಿಂಗ್ ಮಾತ್ರ ಇವರು 2 ಸಿಟ್ಟಿಂಗ್ ಕೇಳಿದ್ರು. 2 ಸಿಟ್ಟಿಂಗ್ ಜೊತೆಗೆ ಪ್ರೈಸ್ ಎಕ್ಸ್ಪೆನ್ಸಿವ್ ಅನಿಸ್ತು ನಾನು ಬೇರೆ ಕಡೆ ಕೇಳಿರೋದಕ್ಕೂ. ವಿಜಯನಗರ ಮತ್ತು ಕೋರಮಂಗಲದಲ್ಲೆಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಇಟ್ಸ್ ಮಚ್ ಬೆಟರ್ ಅನಿಸ್ತು ಪ್ರೈಸ್ ವೈಸು ಮತ್ತು ಸರ್ವಿಸ್ ವೈಸು ಕಂಪೇರ್ಡ್ ಟು ದಿಸ್. ನೋಡೋಣ, ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ದೆನ್ ಐ ಟೇಕ್ ಅ ಡಿಸಿಷನ್. ಆ್ಯಕ್ಚುಲಿ ನಾನು ಫೋರಮಿಗೆ ಬಂದರೆ ಇಷ್ಟು ಮೇಲ್ಗಡೆ ಎಲ್ಲ ಬರ್ತಾ ಇರಲಿಲ್ಲ. ತುಂಬ ಬ್ರ್ಯಾಂಡ್ ಇದೆ. ಮೀನಾ ಬಜಾರ್ ಇದೆ, ಸೋಚ್ ಇದೆ, ಇಲ್ಲಿ ತರುಣಿ ಇದೆ, ಕೋಸ್ಕಿ ಇದೆ, ದ ಸ್ಲೀಪ್ ಕಂಪನಿ, ತುಂಬ ಬ್ರ್ಯಾಂಡ್ಸ್ ಓಪನ್ ಆಗಿದೆ. ನೈಸ್. ಓ ಮೈ ಗಾಡ್, ಹೌ ಕ್ಯೂಟ್ ಈಸ್ ದಿಸ್. ಐ ಲವ್ ದಿಸ್ ಟೈಪ್ಸ್ ಆಯ್ತಾ, ಬಟ್ ತುಂಬ ಲಾಂಗ್ ಇರುತ್ತೆ, ನಮ್ಮಂಥ ಶಾರ್ಟ್ ಗರ್ಲ್ಸ್ಗಲ್ಲ. ಆಫ್ ದಿಸ್ ನ್ಯೂ ಎಡಿಷನ್ ಇಯರಿಂಗ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸಿ ದಿಸ್, ಐ ಲವ್ ದಿಸ್ ಪೀಸ್. OMG, how cute is this section? It's full of pinks. ನಾನು ಫಸ್ಟೇ ಹೇಳ್ದಂಗೆ ಐ ಲವ್ ದಿಸ್ ಕೈಂಡ್ಸ್ ಆಯಿತಾ ಇಲ್ಲಿ. ಬಟ್ ಸಿ ಎಷ್ಟು ಉದ್ದ ಇದೆ, ನಾಟ್ ಫಾರ್ ಮೀ. ಪ್ರತಿ ಸರಿನೂ ಹಾಗೆ ಆಗುತ್ತೆ ನನಗೆ. ನ್ಯೂ ಮೀಲ್ ಏನಾದ್ರು ತೊಗೊಳ್ಬೇಕಂತ ಅಂದ್ಕೊಂಡೇ ಹೋಗ್ತೀನಿ, ಏನೋ ಗೊತ್ತಿಲ್ಲ, ಕೆಲವೊಂದು ಕ್ಯೂಟ್ ಅಂತಲೂ ಅನಿಸುತ್ತೆ, ಬಟ್ ನಾಟ್ ಮೈ ಟೈಪ್ ಅಂತ ತೊಗೊಳಕ್ಕೆ ಆಗಿಲ್ಲ ಇದುವರೆಗೂ. ಆನ್ಲೈನಲ್ಲಿ ಆ್ಯಪ್ ಕೂಡ ಡೌನ್ಲೋಡ್ ಮಾಡಿದ್ದೀನಿ,
ಶಾಪ್ ಮಾಡೋಕ್ಕಾಗಿಲ್ಲ. ಏನೋ ಒಂಥರ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಆ ಥರ, 2 ಮಂತ್ಸ್ ಥರ ಆಗುತ್ತೆ, 50-50 ಥರ. ಸೊ ಈಗಲೂ ಅಷ್ಟೇ ಏನೂ ತೊಗೊಳ್ಳಿಲ್ಲ. ಐ ಆಮ್ ಗೋಯಿಂಗ್ ಬ್ಯಾಕ್. ಐ ಥಿಂಕ್ ವಿಲ್ ಲೀವ್ ನಾವು. ಗೊತ್ತಿಲ್ಲ, ಇನ್ನೇನು ಚೆಕ್ ಮಾಡೋಣ, ಇನ್ನೇನೂ ಇಲ್ಲ. ಕುಶಾಲ್ಸ್ ಇದೆಲ್ಲ, ಕುಶಾಲ್ಸಲ್ಲಿ ನಾನು ಒಂದು ಸ್ವಲ್ಪ ಏನೋ ನೋಸ್ ಪಿನ್ ಥರ ನೋಡಬೇಕಿತ್ತು. ಪ್ರೀತಮ್ ಬ್ರದರ್ ಮ್ಯಾರೇಜ್ ಬರ್ತಿದೆ ಅಲ್ಲ, ಸೊ ಅದಕ್ಕೇನೋ ನೋಡೋಣ ಅಂದ್ಕೊಂಡಿದ್ದೆ. 50% ಆಫ್ ಆ ಥರ ಏನೋ ಇದೆ, ಚೆಕ್ ಮಾಡೋಣ. ಇಲ್ಲ ನಮ್ಮ ಆರ್ ಆರ್ ನಗರಲ್ಲಿ ಚೆಕ್ ಮಾಡೋಣ ಅಂದ್ಕೊಂಡೆ. ಎನಿಹೋ ಇಲ್ಲಿ ಬಂದಿದ್ದೀನಲ್ಲ, ವಿಲ್ ಚೆಕ್ ಒನ್ಸ್. ಆ್ಯಂಡ್ ಇಯರಿಂಗ್ಸು ಅಷ್ಟೇ, ಬಿಕಾಸ್ ನಾನು ಗೋಲ್ಡ್ ಇಯರಿಂಗ್ಸ್ ಹಾಕಲ್ಲ, ನನ್ನ ಹೋಲ್ಗೆ ಆಗೋದಿಲ್ಲ, ತುಂಬ ಪೇಯ್ನ್ ಅನಿಸುತ್ತೆ, ಕಂಫರ್ಟು ಇರೋಲ್ಲ ನನಗೆ ಯಾಕೋ ಗೋಲ್ಡು ಸ್ವಲ್ಪ. ಅದಕ್ಕೇ ನೋಡೋಣ, 50% ಆಫ್ ಇರೋದ್ರಿಂದ ಕುಶಾಲ್ಸಲ್ಲಿ ಒಂದು ಸರಿ ಚೆಕ್ ಮಾಡ್ತೀನಿ. ಪ್ರೀತಮ್ ಈಸ್ ವೆಯ್ಟಿಂಗ್ ದೇರ್ ಫಾರ್ ಮೀ. ನಾನೆಲ್ಲ ಫುಲ್ ಸುತ್ತಾಡ್ಕೊಂಡು ಬಂದರೆ, ಅವ್ನು ಬಂದಾಗಿಂದ ಅಲ್ಲಿ ಕೂತಿರೋನು, ಅಲ್ಲಿ ಗಾಡಿಲ್ಲ ಅವನು. ಇದೊಂದು ನ್ಯೂ ಥಿಂಗ್ ನಂಗೆ ಗೊತ್ತಿರಲಿಲ್ಲ, ಲೈಫ್ ಸ್ಟೈಲ್ ಸ್ಟೋರಲ್ಲೂ ಕೂಡ ಹೋಮ್ ಡೆಕೋರ್ ಅಂದರೆ ಹೋಮ್ ಥಿಂಗ್ ಇದೆ ಅಂತ. ವಾವ್, ಹೌ ಬ್ಯೂಟಿಫುಲ್ ಇಸ್ ದಿಸ್. ನಂಗೆ ವೆಸ್ಟ್ ಸೈಡ್ ಮಾತ್ರ ಗೊತ್ತಿದ್ದಿದ್ದು. ವಾವ್, ದೀಸ್ ಫ್ಲವರ್ಸ್ ಆರ್ ಸೋ ಗುಡ್. Nice. See this crockery set. Beautiful. Oh my god, the store is huge. 3 floors ಇದೆ ಲೈಫ್ ಸ್ಟೈಲ್ ಸ್ಟೋರು. ಓಕೆ, ಇಲ್ಲೂ ಅಷ್ಟೇ ದಿಸ್ ಹೋಮ್ ಡೆಕೋರ್ ಅಥವಾ ಹೋಮ್ ಥಿಂಗ್ ಅಷ್ಟೇ ದೊಡ್ಡದೇ ಇದೆ ಸ್ಪೇಸು. ನೈಸ್. OMG, I love this dining. ನೈಸ್. ದಿಸ್ ಈಸ್ ಮೋರ್ ಆಫ್ ಲೈಕ್ ಮೈ ಸ್ಟೈಲ್ ಥರ ಸಕ್ಕತ್ತಾಗಿದೆ. ವಾಟ್ ಈಸ್ ದ ಪ್ರೈಸ್? ಓಕೆ, ಇದು ಡೈನಿಂಗ್ ಟೇಬಲ್ಗೆ 18, 2 ಚೇರ್ಸ್ಗೆ 11 ಆ್ಯಂಡ್ ಬೆಂಚ್ಗೆ 9. ಟೋಟಲ್ ಎಷ್ಟಾಗುತ್ತೆ ವಿ ಶುಡ್ ಕ್ಯಾಲ್ಕುಲೇಟ್, ಬಟ್ ಇಟ್ಸ್ ನೈಸ್. ಎಲ್ಲ ಇದೆ, ಲೈಕ್ ರಾಯಲ್ ಓಕ್ ಥರ. ಈಗ ಸೋಫಾಸು, ಡೈನಿಂಗ್ಸು, ಕ್ರಾಕರಿ ಸೆಟ್ಸು, ಅದೇ ಬೆಡ್ ಸ್ಪ್ರೆಡ್ಡು, ಪಿಲ್ಲೋಸು, ಆ ಥರ ಎಲ್ಲ ಕವರ್ ಮಾಡಿದ್ದಾರೆ. ನೈಸ್. ಐ ಲವ್ ದಿಸ್ ಒನ್ ಆಲ್ಸೋ. ಇದೆಷ್ಟು ಚೆನ್ನಾಗಿದೆ. ದಿಸ್ ಇಸ್ ಸೋ ಗುಡ್. ಇದು ಪ್ರೈಸ್ ಚೆಕ್ ಮಾಡೋಣ. ಸೇಮ್ ಡೈನಿಂಗ್ ಟೇಬಲ್ 13, 2 ಡೈನಿಂಗ್ ಚೇರ್ಸ್ 11 ಆ್ಯಂಡ್ ಸ್ಮಾಲ್ ಬೆಂಚ್ 7,000. ನೈಸ್. ವಾವ್, ದಿಸ್ ಈಸ್ ಆಲ್ಸೋ ಸೋ ಗುಡ್. ಒಂಥರ ಐಕಿಯಾಗಿಂತ ಚೆನ್ನಾಗಿದೆ ಅನಿಸುತ್ತೆ. ಐ ಲವ್ ದಿಸ್ ಟೇಬಲ್ ಬ್ರೋ. ಎನಿಹೋ ನಮ್ಮ ಮನೆಗೆ ಟೇಬಲ್ ಬೇಕು, ನಾವು ಸೆಂಟರ್ ಟೇಬಲ್ ತಂದಿಲ್ಲ. ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ನಮ್ಮ ಮನೆಗೆ. ಲೆಟ್ ಮಿ ಚೆಕ್ ದ ಪ್ರೈಸ್. ಎಕ್ಸ್ಪೆನ್ಸಿವ್ ಇರುತ್ತೆ. 17, ಟೋಟಲ್ 18,000. ಆ್ಯಕ್ಚುಲಿ ನನಗೀಗ ಅನಿಸಿದ್ದು ಇದು ಒಂದು ಸಪ್ರೇಟ್ ಮಾಡಿಬಿಟ್ಟು ಜಸ್ಟ್ ಇದು ಒಂದೇ ತೊಗೋಬೋದಂತ. ಬಟ್ 2 ಚೇರ್ಸ್ಗೆ ಸೇರಿಸಿ, ಅಂದರೆ 2 ಟೇಬಲ್ಸ್ಗೆ ಸೇರಿಸಿ ಅಲ್ಲಿ ಪ್ರೈಸ್ ಇದೆ. ಬಟ್ ಇದು ಒಂದು ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ, ಕ್ಲಾಸಿಯಾಗಿ. ದೀಸ್ ಆರ್ ಲೈಕ್ ಮೈ ಸ್ಟೈಲ್, ತುಂಬ ಕ್ಯಾಶುಯಲ್ ಆಗಿರ್ಬೇಕು ನನಗೆ. ಸೊ ಇದು ನನ್ನ ಸ್ಟೈಲ್ ಆ್ಯಂಡ್ ನಮ್ಮ ಮನೆಗೆ ಸೂಟ್ ಆಗುತ್ತೆ ಇದು. ಐ ಲವ್ ದೀಸ್. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ವಾವ್, ಹಾಗೆ ನನಗೆ ಈ ಡೈನಿಂಗ್ ಸೆಟ್ ಕೂಡ ಇಷ್ಟ ಆಯಿತು. ದಿಸ್ ಈಸ್ ಆಲ್ಸೋ ನೈಸ್. ಒನ್ಸ್ ಮ್ಯಾಟ್ರಿಸಸ್ ಚೆಕ್ ಮಾಡೋಣ ಅಂತ ಬಂದೆ, ಚೆನ್ನಾಗಿದೆ. ಐ ಸೋ ಡಮ್ ಆರ್ ವಾಟ್? ನಾನು ಇಷ್ಟೊತ್ತು ನಿಮಗೆ ಲೈಫ್ ಸ್ಟೈಲ್ ಸ್ಟೋರ್ ಅಂತ ತೋರಿಸಿದ್ನಲ್ಲ, ಇದು ಲೈಫ್ ಸ್ಟೈಲ್ ಸ್ಟೋರ್ ಅಲ್ಲ, ಹೋಮ್ ಸೆಂಟರ್. ಲೈಫ್ ಸ್ಟೈಲ್ ಸ್ಟೋರ್ ಒಳಗಡೆ ಹೋಮ್ ಸೆಂಟರ್ ಇದೆ. ನೈಸ್. ಆಹಾ, ಅನುಷಾ ಯಾವಾಗಲೂ ಹಿಂಗೆ ಏನಾದ್ರು ಒಂದು ಮಿಸ್ ಆಗುತ್ತೆ. I'm back in the home and it's my bedtime now. I'm gonna end this video here itself. ಇದಕ್ಕೂ ಮುಂದೆ ಕಂಟಿನ್ಯೂ ಮಾಡಿಬಿಟ್ರೆ ಐ ಡೋಂಟ್ ನೋ, ತುಂಬ ರ್ಯಾಂಡಮ್ ವ್ಲಾಗ್ ಆಗ್ಬೋದು ಅಥವಾ ಲಾಂಗ್ ಆಗ್ಬೋದು. ಐ ಆಮ್ ನಾಟ್ ಶ್ಯೂರ್. Yeah, if you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.